A railway half ticket cost half the full fare, but the reservation charges are the same for half ticket and the full ticket. ಸರಿ, ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಹಾಫ್ ಟಿಕೆಟು ಅರ್ಧ ಪ್ರೈಸ್ ಅಂತ ಹೇಳಿ ಅಲ್ವಾ, ಫುಲ್ ಫೇರ್ಗೆ ಅರ್ಧ ಪ್ರೈಸು, ಪೂರ ಟಿಕೆಟ್ಗೆ ಮಕ್ಕಳಿಗೆ ಅರ್ಧ ಆಗುತ್ತೆ ಅಂತ ಹೇಳಿ, ಇನ್ನೇನಿಲ್ಲ ಅಷ್ಟೇ. ಆನ್ ಅಲ್ಲ, ಒನ್ ರಿಸರ್ವ್ಡ್ ಫಸ್ಟ್ ಕ್ಲಾಸ್ ಟಿಕೆಟ್ ಆಯಿತಾ, ರಿಸರ್ವ್ಡು ಫಸ್ಟ್ ಕ್ಲಾಸ್ ಟಿಕೆಟು ಇಷ್ಟು. ಆಲ್ಸೋ ಒನ್ ರಿಸರ್ವ್ಡ್ ಹಾಫ್ ಕ್ಲಾಸ್ ಟಿಕೆಟ್ ಆ್ಯಂಡ್ ಒನ್ ರಿಸರ್ವ್ಡ್ ಫುಲ್ ಕ್ಲಾಸ್ ಟಿಕೆಟ್ ಇಷ್ಟು ದುಡ್ಡಂತೆ. ಫೈನ್ ದ ಫುಲ್ ಫಸ್ಟ್ ಕ್ಲಾಸ್ ಫೇರ್ ಫ್ರಮ್ ಸ್ಟೇಷನ್ ಎ ಟು ಬಿ ಆ್ಯಂಡ್ ಆಲ್ಸೋ ದ ರಿಸರ್ವೇಷನ್ ಚಾರ್ಜಸ್ ಫಾರ್ ದ ಟಿಕೆಟ್. ಸರಿನಾ? ಸೊ ಇದನ್ನು ಬಿಟ್ಸ್ ಬರಿತೀನಿ ಪೂರ ಆನ್ಸರ್ನ, ನೀವು ನನ್ನ ಎಕ್ಸಾಮಲ್ಲಿ ಎಷ್ಟು ಬರಿಬೇಕು ಅಂತ ಹೇಳಿ ಕೊನೆಯಲ್ಲಿ ಹೇಳ್ತೀನಿ ಆಯಿತಾ. ಪೂರ ಬರಿಬೋದು, ಬಟ್ ಎಕ್ಸಾಮಲ್ಲಿ ಮೋಸ್ಟ್ಲಿ ಟೈಮ್ ಆಗಲ್ಲ. ಲೆಟ್ ದ ಫೇರ್ ಫಾರ್ ಫುಲ್ ಟಿಕೆಟ್ be rupees X and reservation charges be Y. Reservation charges be rupees Y. Given case 1, ಎರಡು ಕೇಸ್ ಇದೆಯಲ್ಲ, ಬಿಟ್ಸ್ ಬರೆಯೋಣ. ಹಾಫ್ ಟಿಕೆಟ್ ಕಾಸ್ಟ್ ಆಫ್ ಅದೊಂದಾಯಿತು. ಒನ್ ರಿಸರ್ವೇಷನ್ ಫಸ್ಟ್ ಕ್ಲಾಸ್ ಟಿಕೆಟ್, ಸೊ ಕಾಸ್ಟ್ ಆಫ್ ರಿಸರ್ವ್ಡ್ ಫಸ್ಟ್ ಕ್ಲಾಸ್ ಈಸ್ ರುಪೀಸ್ 2530. ಮತ್ತು ಎರಡನೇ ಕೇಸ್ ಏನಿದೆ, ಕೇಸ್ 2. Case 2, cost of reserved half ticket plus and or plus ಎರಡು ಒಂದೇ, cost of reserved full ticket is equal to 3810 rupees. ಅಲ್ವಾ? ಇವಾಗ ವರ್ಕಿಂಗ್ ಏನು ನೋಡ್ತಾ ಇದ್ದೀವಿ, ಕೇಸ್ 1ಅಲ್ಲಿ ಕೇಸ್ 1 ಏನು ನೋಡ್ತಾ ಇದ್ದೀವಿ, ರಿಸರ್ವ್ಡ್ ಫಸ್ಟ್ ಕ್ಲಾಸ್ ಟಿಕೆಟ್. ರಿಸರ್ವ್ಡ್ ಫಸ್ಟ್ ಕ್ಲಾಸಲ್ಲಿ ಒಂದು ಅವರು ಕುರ್ಚಿಗೆ ದುಡ್ಡು ಕೊಡ್ತಾರೆ, ಆಮೇಲೆ ರಿಸರ್ವೇಷನ್ಗೆ ದುಡ್ಡು ಕೊಡ್ತಾರೆ ಅಲ್ವಾ. ಇದರ ದುಡ್ಡು 2530. ಸರಿ ತಾನೆ? ಇದನ್ನು ಎಕ್ಸ್ ಅಂತ ತೊಗೊತಾ ಇದ್ದೀವಿ, ಇದನ್ನು ವೈ ಅಂತ ತೊಗೊತಾ ಇದ್ದೀವಿ, ಇದು 2530 ಆಗುತ್ತೆ. ಇದು ನಿಮ್ಮ ಈಕ್ವೇಷನ್ 1. ಮತ್ತು ಕೇಸ್ 2, ಕೇಸ್ 2 ಏನು, ಕಾಸ್ಟ್ ಆಫ್ ದ ಫುಲ್ ಫೇರ್ ಪ್ಲಸ್ ಕಾಸ್ಟ್ ಆಫ್ ದ ರಿಸರ್ವೇಷನ್ ಮತ್ತು ಕಾಸ್ಟ್ ಆಫ್ ದ ಹಾಫ್ ಫೇರ್ ಪ್ಲಸ್ ಕಾಸ್ಟ್ ಆಫ್ ದ ರಿಸರ್ವೇಷನ್ is equal to rupees 3810. So this would be x plus y plus x by 2 plus y is equal to 3810. ಸೊ ಇದು ಸ್ವಲ್ಪ ಸಿಂಪ್ಲಿಫೈ ಮಾಡೋಣ. ಎಕ್ಸ್ ಪ್ಲಸ್ ಎಕ್ಸ್ ಬೈ 2 ಅಂತ ಹೇಳಿದ್ರೆ 1.5x ಆಗುತ್ತೆ ಅಲ್ವಾ. 3/2 ನೀವು ಇದನ್ನು ಆ್ಯಡ್ ಮಾಡಿ ನಿಮ್ಗೆ ಗೊತ್ತಾಗುತ್ತಿದ್ದು 1.5 ಆಗುತ್ತಿದ್ದು. ಇದನ್ನು ಡೆಸಿಮಲಲ್ಲಿ ಇಡ್ತಾನೆ ಯಾಕಂತ ಹೇಳಿದ್ರೆ 1.5 ಇಸ್ ಅ ಈಸಿ ನಂಬರ್ ಟು ಹ್ಯಾಂಡಲ್. ಇದು 2y ಇಸ್ ಈಕ್ವಲ್ ಟು 3810. ಇದು ನಿಮ್ಮ ಈಕ್ವೇಷನ್ 2. ಇವಾಗ ಏನು ಮಾಡಬೇಕು ನೋಡಿ, ಈಕ್ವೇಷನ್ y ಎಲಿಮಿನೇಟ್ ಮಾಡೋಣ. ಹೌ? 2 minus 1 into 2 minus 1 into 2 ಸರಿನಾ. ಸೊ ಏನಾಗುತ್ತಿದ್ದು
ದಿಸ್ ಇಸ್ 1.5x ಪ್ಲಸ್ 2y ಇಸ್ಕೊಳ್ಳು 3810. ಇದು 2x ಪ್ಲಸ್ 2y, ಇದು 5060 ಆಗುತ್ತೆ. ಇದು ಪ್ಲಸ್ ನೆಗೆಟಿವ್ ನೆಗೆಟಿವ್ ನೆಗೆಟಿವ್, ಹಾಂ, ಮೈನಸ್ 0.5x ಈಸ್ ಈಕ್ವಲ್ ಟು ವ್ಯತ್ಯಾಸ ಎಷ್ಟು ಬರ್ತಿದೋ 0, 5, 2, 1 ಅಲ್ವಾ, ನೆಗೆಟಿವ್. ಸರಿನಾ? ಸೊ ವಿಲ್ ಡಿವೈಡ್ ವಿತ್ ಇದು x ಹಾಫ್ ಹುಡುಗರ, ಇದು ಮೈನಸ್ ಹಾಫ್. ಸೊ ಮೈನಸ್ ಮೈನಸ್ ಏನಾಗುತ್ತಿದೋ ಕಟ್ ಆಗುತ್ತೆ. ಕಲರ್ ಚೆನ್ನಾಗಿ ಕಾಣ್ತಲ್ಲ ಅದು. ಓಹ್, ಇದು ಅಲ್ಲ, ಮತ್ತೊಂದು ಕಲರ್ ಅದು, ಇದು. ಹಾಂ, ಸರಿ ಹೋಯ್ತು. ಸೊ ನೆಗೆಟಿವ್ ನೆಗೆಟಿವ್ ಕಟ್ ಆಗುತ್ತೆ, 2 ಆ ಕಡೆ ಹೋಯ್ತು ಅಂತ ಹೇಳಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು? ರುಪೀಸ್ 2500. ಹಾಂ, ಸರಿ ಕಾಣ್ತಾ ಇದೆ ಇದು. ಸೊ ರಿಸರ್ವೇಷನ್ ಎಷ್ಟಾಗುತ್ತೆ? ದೇರ್ ಫಾರ್ ವೈ ಇಸ್ ಈಕ್ವಲ್ ಟು 2530. ದಿಸ್ ಇಸ್ ಫ್ರಮ್ ಈಕ್ವೇಷನ್ 1. ಸೊ ಇದೆಷ್ಟಾಗುತ್ತಿದೋ 30 ರೂಪಾಯಿ, ರುಪೀಸ್ 30. ಸರಿನಾ? ಕೊನೆಯದಾಗಿ ಕಾಸ್ಟ್ ಆಫ್ ಎಂಥದಿದೋ, ಚೇರ್ ಅಲ್ವಾ? ಅಲ್ಲ, ಚೇರ್ ಅಲ್ಲ, ಇದು ಫೇರ್, ಫುಲ್ ಫೇರ್. is rupees 2500. Cost of reservation is rupees 30. ಸೊ ಇದೆ ನಿಮ್ಮ ಉತ್ತರ ಆಯಿತಾ ಹುಡುಗರ? ಸೊ ಹಾಂ, ಏನು ಹೇಳಿದೆ ಕೊನೆಯಲ್ಲಿ ನಾನು ಏನೇನು ಬರೀಬೇಕು ಏನೇನು ಬರೀಬಾರ್ದು ಅವಾಯ್ಡ್ ಮಾಡ್ಬೋದು ಅಂತ ಹೇಳಿದೆ. ಸೊ ಈ ಸ್ಟೇಟ್ಮೆಂಟ್ ಬರೀಲೇಬೇಕಾಗುತ್ತೆ ನೀವು, ಎಕ್ಸ್ ಆ್ಯಂಡ್ ವೈ ಅಂತ ಹೇಳಿ. ನೆಕ್ಸ್ಟು ಡೈರೆಕ್ಟಾಗಿ ಕೇಸ್ 1 ಅಂತ ಬರ್ಕೊಂಡು ಕೇಸ್ 2 ಅಂತ ಬರ್ಕೊಂಡು ಇದನ್ನು ಬರ್ಕೊಬೋದು ನೀವು. ನಾನು ಸುಮ್ಮನೆ ಇದನ್ನೆಲ್ಲ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ಬರ್ದೇನೆ, ಇದೇನು ಬೇಕಾಗಿಲ್ಲ. ಗಿವನ್ ಅಂತ ಹೇಳಿ ಬರ್ದೀನಲ್ಲ, ಅದೇನು ಬೇಕಾಗಿಲ್ಲ. ಅದು ನಿಮ್ಗೆ ಅರ್ಥ ಮಾಡಿಸ್ಕೊಳಕ್ಕೋಸ್ಕರ, ಅರ್ಥ ಮಾಡಿಸೋದಕ್ಕೋಸ್ಕರ ಇದನ್ನು ಬರ್ದಿರೋದು ನಾನು. ಸರಿನಾ? ಹಾಂ, ಇವಾಗ ನೀವು ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ.